ಅಯ್ಯೋ, ನನ್ನ ಗುರುವನ್ನು ನೋಡಲು ಸಾಧ್ಯವಾಗುತ್ತಿಲ್ಲ, ನನ್ನ ಯೇಸುವನ್ನು ನೋಡಲು ಆಗ್ತಾ ಇಲ್ಲಲ್ಲಪ್ಪ, ನಾನೇನು ಮಾಡಲಿ? ಈಗ ಹೋಗ್ಬಿಡ್ತಾರೆ ನಮ್ಮ ಊರನ್ನು ಬಿಟ್ಟು, ನಾನೇನು ಮಾಡಲಿ ಎಂಬುದಾಗಿ ಮಹಾ ಬೇಸರದಿಂದ ಆ ದಾರಿ ಮಧ್ಯದಲ್ಲಿ ಆ ಕಡೆ ಈ ಕಡೆ ತಿರ್ಕಂತ ನೋಡ್ತಿದ್ದಾನೆ. ಏನು ಮಾಡೋದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನಗಳೇ, ಆತನು ಒಂದು ಕೆಲಸ ಮಾಡ್ದ. ಆತನು ಬಿಟ್ಟು ಬಿಡಲಿಲ್ಲ ಆತನ ನಂಬಿಕೆಯನ್ನು. ಯೇಸು ಕ್ರಿಸ್ತನ ನೋಡಲೇಬೇಕು, ಯೇಸು ಕ್ರಿಸ್ತನಿಂದ ನಾನು ಪಾಪ ಕ್ಷಮಾಪಣೆ ಹೊಂದಿಕೊಳ್ಳಲೇಬೇಕು, ಇವತ್ತು ಹೊಸದಾಗಿ ನಾನು ಜೀವಿಸಬೇಕೆಂಬ ಮಹಾದಾಸೆಯಿಂದ ಆತನು ಎಲ್ಲ ಒಂದು ವೇಳೆ ಊಟ ಗೀಟ ಎಲ್ಲ ಬಿಟ್ಟು ಆತನು ಬಂದಿದ್ದಾನೆ. ಆದರೆ ಯೇಸ್ವಾಮಿ ಕಾಣಿಸ್ಕೊಂಡಿಲ್ಲ ಅವರಿಗೆ. ಆತನು ಒಂದು ಯೋಚನೆ ಮಾಡಿದ್ದಾನೆ, ಇದೇ ಮಾರ್ಗವಾಗಿ ಹೋಗ್ತಿದ್ದಾರೆ ಏಸಪ್ಪ, ಅಲ್ಲಿ ಮುಂದೆ ಆಲದ ಮರ ಇದೆ, ಆ ಆಲದ ಮರದ ಹತ್ರ ನಾನು ಹೋಗಿ ಆಲದ ಮರವನ್ನು ಹತ್ತಿ ಕೂತ್ಕೊಂಡ್ರೆ ಯೇಸು ಕ್ರಿಸ್ತನನ್ನು ನಾವು ನೋಡ್ಬೋದು. ಯಾಕಂದ್ರೆ ಗಿಡ್ಡ ಆಗಿದ್ದಾನಲ್ಲ. ಕೆಲವರು ನೋಡ್ರಿ, ಯಾರಾದರೂ ಇಲ್ಲಿ ದೊಡ್ಡ ಸೆಲೆಬ್ರಿಟಿ ಬರ್ತಿದ್ರೆ ಮರ ಹತ್ತಿರ್ತಾರೆ, ನೋಡಿದ್ದೀರಾ? ಬಿಲ್ಡಿಂಗ್ ಹತ್ತಿರ್ತಾರೆ ಚೆನ್ನಾಗಿ ಕಾಣಲಿ ಅಂತ. ಪೊಲೀಸರಲ್ಲಿ ಬಿಡಲ್ಲ ಹತ್ತಿರಕ್ಕೆ ಹೋದರೆ. ಹಂಗೆ ಜಕ್ಕಾಯಿಗೂ ಆಗಿತ್ತು. ಆಗ ಓಡಿ ಹೋಗಿ ಜಕ್ಕಾಯಿನ ಏನು ಮಾಡ್ತಿದ್ದಾನೆ? ಆಲದ ಮರವನ್ನು ಹತ್ತಿದ್ದಾನೆ. ಕುಳ್ಳ ಜಕ್ಕಾಯ ಕುಳ್ಳ ಜಕ್ಕಾಯ ಕುಳ್ಳ ಜಕ್ಕಾಯ ಆಲದ ಮರ ಏರಿದ, ಸರ ಸರ ಆಲದ ಮರ ಏರಿದ. ಕುಳ್ಳ ಜಕ್ಕಾಯ ಕುಳ್ಳ ಜಕ್ಕಾಯ ಕುಳ್ಳ ಜಕ್ಕಾಯ ಆಲದ ಮರ ಏರಿದ, ಸರ ಸರ ಆಲದ ಮರ ಏರಿದ. ಈ ರೀತಿಯಾಗಿ ಕುಳ್ಳ ಜಕ್ಕಾಯನು ಯೇಸು ಕ್ರಿಸ್ತನನ್ನು ನೋಡಲು ಅಪೇಕ್ಷಿಸಿ ಮಹಾದಾಸೆಯಿಂದ ದೂರದಿಂದ ಆತನನ್ನು ನೋಡಿ, ನಾನು ಹೇಗಾದರೂ ಮಾಡಿ ನಾನು ನನ್ನ ಜೀವನವನ್ನು ಪಾವನ ಮಾಡ್ಕೋಬೇಕಂತ ಆತನ ಹತ್ತಿ ಕೂತ್ಕೊಂಡಿದ್ದಾನೆ ಜಕ್ಕಾಯನ ಆಲದ ಮರ. ಹಲ್ಲೆಲೂಯಾ. ಆತನು ಏನೇನು ಹಾಕ್ಕೊಂಡಿದ್ದಾನೆ? ರೇಷ್ಮೆ ನಿಲುವಂಗಿ ತೊಟ್ಟು, ಬಣ್ಣದ ಒಡವೆ ತೊಟ್ಟು, ಊರಿಗೆ ನಾನೇ ಅರಸನೆಂದ. ರೇಷ್ಮೆ ನಿಲುವಂಗಿ ತೊಟ್ಟು, ಚಿನ್ನದ ಒಡವೆ ತೊಟ್ಟು, ಊರಿಗೆ ನಾನೇ ಅರಸನೆಂದ. ಕುಳ್ಳ ಜಕ್ಕಾಯ ಕುಳ್ಳ ಜಕ್ಕಾಯ ಕುಳ್ಳ ಜಕ್ಕಾಯ ಆಲದ ಮರ ಏರಿದ, ಸರ ಸರ ಆಲದ ಮರ ಏರಿದ. ಈ ರೀತಿಯಾಗಿ ಜಕ್ಕಾಯನು ತನ್ನ ಪ್ರಯತ್ನವನ್ನು ಸಫಲ ಮಾಡಿಕೊಂಡು ಆಲದ ಮರವನ್ನು ಹತ್ತಿ ಕೂತಿದ್ದಾನೆ. ಪ್ರೀತಿಯುಳ್ಳ ದೇವಜನ, ಎಂಥ ಮನಸ್ಸು ಆ ಜಕ್ಕಾಯನಿಗೆ ಇದೆ ಅಲ್ಲ. ಒಂದು ವೇಳೆ ನಿರಾಶೆಯಾಗಿ ಸ್ವಾಮಿನ ನಾನು ನೋಡೋಕ್ಕಾಗಲಿಲ್ಲ, ಮುಂದಿನ ನಾಳೆ ನೋಡೋಣ ಬಿಡು ಅಂತ ವಾಪಸ್ ಹೋಗ್ಬಿಟ್ಟಿದ್ರೆ ದೇವರೇ ಗತಿ. ಆತನಿಗೆ ಈ ಮನೆ ರಕ್ಷಣೆ ಆಯಿತು ಇವತ್ತೊಂಬುದಾಗಿ ದೇವರ ಆಶೀರ್ವಾದ ಸಿಗ್ತಿರ್ಲಿಲ್ಲ. ಹಲ್ಲೆಲೂಯಾ. ಅನೇಕ ಬಾರಿ ಕೂಡ ನಾವು ಕೂಡ ಇವತ್ತು ಕೂಡ ನಾವು ಚರ್ಚಿಗೆ ಯಾಕೆ ಬರ್ತೀವಿ? ದೇವಾಲಯಕ್ಕೆ ಯಾಕೆ ಬರ್ತಾ ಇದ್ದೀವಿ? ಯೇಸುಸ್ವಾಮಿಯನ್ನು ಆರಾಧನೆ ಮಾಡಿ ಆತನಿಂದ ಅದ್ಭುತವನ್ನು ನಾವು ಕಂಡುಕೊಳ್ಳಿ. ದಿವಸ ಬರ್ತೀವಿ, ಹೋಗ್ತೀವಿ, ಸಂಜೆ ಬರ್ತೀವಿ, ಬೆಳಿಗ್ಗೆ ಬರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಹಲ್ಲೆಲೂಯಾ ಹೇಳ್ತೀವಿ. ಏನು ಮಾಡಿದ್ರು ಕೂಡ ನಮಗೇನು ದೇವರು ಮಾಡ್ತಿಲ್ಲ ಅನ್ಕೋಬೇಡಿ. ಹಲ್ಲೆಲೂಯಾ. ಹೇಗೆ ಸತ್ಯ ಆ ಜಕ್ಕಾಯನು ಹೇಗೆ ಪ್ರಯತ್ನ ಪಟ್ಟು ಆ ಗಿಡ್ಡಲಾಗಿದ್ರು ಕೂಡ ಅವನಿಗೆ ಮರ ಹತ್ತಕ್ಕೆ ಬರ್ತಿತ್ತೋ ಇದು ಅಲ್ವಾ? ಬರೀ ಗಿಡ್ಡ ಹೆಂಗೆ ಹತ್ತಕ್ಕಾಗ್ತೈತೆ? ಆಲದ ಮರ ಹತ್ತಕ್ಕಾಗುತ್ತಾ? ಯಾರ ಸಹಾಯದಿಂದ ಹತ್ತಿದ್ದನೋ ಗೊತ್ತಿಲ್ಲ, ಹತ್ತ ಮೇಲೆ ಇಳಿಯೋಕ್ಕೆ ಬರ್ತಿತ್ತೋ ಗೊತ್ತಿಲ್ಲ, ಹತ್ಬಿಟ್ಟಿದ್ದಾನೆ. ಹಾಗೆ ಪ್ರಯತ್ನ ಮಾಡಿ ಯೇಸು ಕ್ರಿಸ್ತನನ್ನು ಹೇಗಾದರೂ ಮಾಡಿ ನಾನು ಸ್ಪಂದಿಸಬೇಕು, ನೋಡಿದರೆ ಸಾಕು ಅಂತ. ಹಲ್ಲೆಲೂಯಾ. ಆತನ ನೋಡಿದರೆ ಸಾಕು, ಆತನ ಬಟ್ಟೆ ಮುಟ್ಟಿದರೆ ಸಾಕು ಅಂತ ಜನಗಳು. ಹಲ್ಲೆಲೂಯಾ. ಈ ಥರ ಆತನು ಇದರ ಮೇಲೆ ಆಲದ ಮರ ಮೇಲೆ ಹತ್ತಿ ಕೂತಿದ್ದಾನೆ. ಆಗ ಯೇಸು ಕ್ರಿಸ್ತನು ಅದೇ ಮಾರ್ಗವಾಗಿ ಯೇಸು ಕ್ರಿಸ್ತನು, ಜೀವ ಸ್ವರೂಪನಾಗಿರುವ ಯೇಸು ಕ್ರಿಸ್ತನು ಆಲದ ಮರ ಹತ್ರ ಬಂದು ನಿಂತಿದ್ದಾನೆ. ಹಲ್ಲೆಲೂಯಾ.
ನಿಂತು ಕೂಡಲೇ ಇಡೀ ಜನ ಸಮೂಹ ಗದ್ದಲ ಎಲ್ಲ ಸ್ತಬ್ಧವಾಗೋಯ್ತು. ಅವ್ರು ನಿಂತು ಬಿಟ್ರೆ ಎಲ್ಲರೂ ಸುಮ್ಮನೆ ಆಗ್ಬಿಡ್ತಾರಲ್ಲ. ಯಾಕಪ್ಪ ನಿಂತು ಬಿಟ್ರು? ಈ ಸ್ವಾಮಿ ಗುರು ಯಾಕೆ ನಿಂತು ಬಿಟ್ರು? ಸ್ವಾಮಿ ನಿಂತು ಕೂಡಲೇ ಒಂದು ಮಾತು ಹೇಳ್ತಾರೆ, ಜಕಾಯನೇ ನೀನು ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿಮ್ಮ ಮನೆಯಲ್ಲಿ ವಸತಿ ಮಾಡಿ. ಹಾಲೆಲೂಯ. ನಾನು ಮನೆ ಉಳ್ಕೊಂತೀನಿ. ಹಾಲೆಲೂಯ. ಎಂಥ ಮಾತ್ರ ಇದು! ಜಕಾಯನೇ ಅನ್ನೋದೇ ಒಂದು ಶ್ರೇಷ್ಠವಾದುದು. ಎಷ್ಟೋ ಸಾವಿರಾರು ಜನ ಯೇಸು ಕ್ರಿಸ್ತನ ಹಿಂದೆ ಬರ್ತಿದ್ದಾರೆ. ಅವರೆಲ್ಲ ಹೆಸರುಗಳನ್ನು ಬಿಟ್ಟು ಸುಂಕದ ಗುತ್ತಿಗೆದಾರನಾದ ಜಕಾಯನ ಹೆಸರನ್ನು ಜಕಾಯನೇ ತಟ್ಟನೆ ಇಳಿದು ಬಾ. ಎಂಥ ಮಾತು! ಯೇಸು ಸ್ವಾಮಿ ಗೊತ್ತಿದ್ದ ಜಕಾಯನ ಅಂತ? ಕೇಳ್ಕೊಂಡಿದ್ರ ಶಿಷ್ಯರನ್ನ ಯಾರನ್ನ? ಯಾಕೆ ಕೇಳ್ಕೊಂಡಿಲ್ಲ ಅಂದರೆ, ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಆದಿಯು ಅಂತವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಆದಿಯು ಅಂತವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ದೇವರಾಗಿದ್ದಾನೆ. ಅದರ ಎಲ್ಲವೂ ಗೊತ್ತು, ಎಲ್ಲ ಹೆಸರುಗಳು ಗೊತ್ತು. ಹೇಗೆ ಗೊತ್ತಂದರೆ, ಜಗದುತ್ಪತ್ತಿಗೆ ಮುಂಚೆನೇ ಗೊತ್ತು. ಈ ಭೂಮಿನೇ ಉಂಟಾಗಿಲ್ಲ, ಗಿಡಗಳೇ ಉಂಟಾಗಿಲ್ಲ, ಇಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಯಾರೂ ಇಲ್ಲ, ಶೂನ್ಯವಾದೆಲ್ಲ ನಿಮ್ಮ ಹೆಸರು ಯೇಸು ಸ್ವಾಮಿ ಗೊತ್ತು. ಹಲ್ಲೆಲೂಯ. ಅಂತ ದೇವರಾಗಿದ್ದಾನೆ. ಆತನು ಸತ್ಯ ದೇವರಾಗಿದ್ದಾನೆ. ಜಕಾಯನಿಗೆ ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿಮ್ಮ ಮನೇಲಿ ಉಳ್ಕೊಳ್ತೀನಿ. ಹೇಗಾಗಿರೋಣ ಜಕಾಯನಿಗೆ? ಹಲ್ಲೆಲೂಯ. ನೀವೊಂದು ವೇಳೆ ಈ ಕಡೆ ಹೋಗುವಾಗ, ಮೋದಿ ಸಾರ್ ಈ ರೋಡಲ್ಲಿ ಹೋಗುವಾಗ ನಿಮ್ಮ ಹೆಸರು ನವೀನ್ ಬಾರಪ್ಪ ಅಂತ ನಮ್ಮ ಫ್ರೆಂಡ್ನ ಕರೆದ್ಬಿಟ್ರೆ, ಮೋದಿ ಸರ್ ನಿಂತ್ಕಂತಾನ? ನವೀನು ಹೆಂಗೋಡಿ ಹೋಗ್ತಾನೋ ಗೊತ್ತಿಲ್ಲ, ಎಷ್ಟು ಜನ ತಬ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಎಷ್ಟು ಸಂತೋಷ ಅಲ್ಲ? ಮೋದಿ ಸರ್ ನವೀನ್ ಹೆಸರು ಕರೆದ್ಬಿಟ್ಟ. ಅದೇ ಪ್ರಕಾರ ಯೇಸು ಕ್ರಿಸ್ತನ ಜಕಾಯನನ್ನು ಕರೆದಾಗ ಎಷ್ಟೋ ದಿಗ್ಭ್ರಮೆ, ತಲೆ ತಿರ್ಗೋಗಿರ್ಬೇಕೇನೋ ಅವನಿಗೆ. ಏನಪ್ಪ ನನ್ನ ಹೆಸರು ಕರೆದ್ಬಿಟ್ನಲ್ಲಪ್ಪ, ಎಷ್ಟೊಂದು ಜನ ಇಸ್ರಾಯೇಲರಿದ್ದಾರೆ, ಶಿಷ್ಯರಿದ್ದಾರೆ, ಎರಿಕೋ ಪಟ್ಟಣದ ನಿವಾಸಿ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನನ್ನ ಹೆಸರು ಕರೆದಿದ್ದಾನಲ್ಲಪ್ಪ. ಎಂಥ ಒಂದು ಶ್ರೇಷ್ಠ, ಅವನಿಗೆ ಎಂಥ ಗ್ರೇಡ್ ಬಂದ್ಬಿಡ್ತು. ಹಲ್ಲೆಲೂಯ. ಅವಾಗ ಹೇಳ್ತಿದ್ದಾನೆ, ನನ್ನ ಯೇಸು ಸುಂದರನು ನೀನು ನೋಡಿದೆಯಾ, ನನ್ನ ಯೇಸು ಸುಂದರನು ನೀನು ನೋಡಿದೆಯಾ, ಅವನ ಚೀಕ ಕಂತೆ ನೀನು ನಡೆಯದೋ ಮನುಜ, ನನ್ನ ಯೇಸು ಸುಂದರನು ನೀನು ನೋಡಿದೆಯಾ. ಈ ರೀತಿಯಾಗಿ ಆತನು ಎಲ್ಲರಿಗೆ ಹೇಳ್ಕೊಂಡು ಸಡಗರ ಸಂಭ್ರಮ, ಹಬ್ಬದ ವಾತಾವರಣ ಆಗ್ಬಿಟ್ಟೈತೆ ಅವನಿಗೆ, ಹಬ್ಬದ ವಾತಾವರಣ. ಹಲ್ಲೆಲೂಯ. ಒಬ್ಬ ಗುರು ಸರ್ವಶಕ್ತನು, ಸತ್ತವರನ್ನು ಬದುಕಿಸುವ ಆತನು, ಇಲ್ಲದಲ್ಲಿ ಇರುವಾಗೆ ಕರೆಯುವಾತನು, ಸಮಸ್ತವನ್ನು ಉಂಟು ಮಾಡಿದ ಆತನು, ಸೇನೆಗಳ ಒಡೆಯನು, ಅಗ್ನಿಸ್ತಂಭ, ಮೇಘಸ್ತಂಭ, ದಹಿಸುವ ಅಗ್ನಿಯಾಗಿರುವ ದೇವರು ಆತನ ಹೆಸರು ಕರೆದಾಗ ಎಷ್ಟು ಸಂತೋಷ ಆಗ್ಬೋದು. ನಮ್ಮ ವೇಳೆ ನನ್ನ ಹೆಸರು ಕರೆದಾಗ, ನಿಮ್ಮ ಹೆಸರು ಕರೆದಾಗ ನೀವು ಹೆಂಗಾಗ್ತಾರೆ? ಪರಾಶನ ಆಗುತ್ತೆ. ಹಲ್ಲೆಲೂಯ. ಆಗ ಅವನು ಸಂತೋಷದಿಂದ ಯೇಸು ಕ್ರಿಸ್ತನ ಬಳಿಗೆ ಬಂದು ಈ ಥರ ಹೇಳ್ತಾ ಇದ್ದಾನೆ, ದೇವರೇ ಇವತ್ತು ನಮ್ಮ ಮನೆಗೆ ನೀನು ಬರ್ತಾ ಇದೆಯಾ, ನಮ್ಮ ಮನೆಯಲ್ಲಿ ವಸತಿ ಮಾಡ್ಕೊಳ್ತಿದ್ಯಾ. ಇಂಥ ಅವಕಾಶ ಯಾರಿಗೂ ಸಿಕ್ಕಿಲ್ಲ ಇಸ್ರಾಯೇಲರಲ್ಲಿ, ಯಾವ ಶಿಷ್ಯನಿಗೂ ಸಿಕ್ಕಿಲ್ಲ. ಪ್ರೀತಿಲ್ಲ ದೇವರು. ಅವಾಗ ಒಂದು ಹಾಡು ಹೇಳ್ಕೊಂತಾನೆ, ಸಡಗರ ಸಂಭ್ರಮ ಎಲ್ಲಿಂದ? ಯೇಸು ಕ್ರಿಸ್ತ ದೇವರಿಂದ. ಸಡಗರ ಎಲ್ಲಿಂದ, ಸಂಭ್ರಮ ಎಲ್ಲಿಂದ, ಸಡಗರ ಎಲ್ಲಿಂದ, ಸಂಭ್ರಮ ಎಲ್ಲಿಂದ, ಸಡಗರ ಸಂಭ್ರಮ ಪ್ರಭು ಯೇಸುವಿನಿಂದ, ಸಡಗರ ಸಂಭ್ರಮ ಪ್ರಭು ಯೇಸುವಿನಿಂದ. ಸಡಗರ ಎಲ್ಲಿಂದ, ಸಂಭ್ರಮ ಎಲ್ಲಿಂದ, ಸಡಗರ ಎಲ್ಲಿಂದ, ಸಂಭ್ರಮ ಎಲ್ಲಿಂದ, ಸಡಗರ ಸಂಭ್ರಮ ಪ್ರಭು ಯೇಸುವಿನಿಂದ, ಸಡಗರ ಸಂಭ್ರಮ ಪ್ರಭು ಯೇಸುವಿನಿಂದ. ಸಡಗರ 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 ಸಂಭ್ರಮ 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 ಯೇಸುವಿನಿಂದ. ಸಡಗರ ಸಡಗರ
ಯೇಸುವಿನಿಂದ, ಸಡಗರ ಸಂಭ್ರಮ ಪ್ರಭು ಯೇಸುವಿನಿಂದ. ಈ ರೀತಿಯಾಗಿ ಜೀವ ಸ್ವರೂಪನಾಗಿರುವ ಯೇಸು ಕ್ರಿಸ್ತನು ಜಕ್ಕಾಯನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಹೇಳ್ತಿದ್ದಾನೆ, ಪ್ರೀತಿಯುಳ್ಳ ದೇವ ಜನಗಳೇ, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಆತನು ಹೇಳ್ತೀನಿ, ಇದಕ್ಕೆ ಮುಂಚಿತವಾಗಿ ಜಕ್ಕಾಯನ ಹೇಳ್ತಾನೆ, ಅನೇಕರು ಆತನ ವಿಷಯದಲ್ಲಿ ಗುಣಗುಟ್ಟಿದ್ದಾರೆ. ಏನಂತ? ಈತನು ಪಾಪಿಗಳ ಮಧ್ಯದಲ್ಲಿ ವಾಸ ಮಾಡುವ ಆತನು ಪಾಪಿಗಳ ಮನೆಗೆ ಹೋಗ್ತಿದ್ದಾನೆ, ಈತನು ಪಾಪಿಗಳ ಸಂಗಡ ಊಟಕ್ಕೆ ಕೂತ್ಕೊಳ್ತಾನೆ ಎಂಬುದಾಗಿ ಗುಣಗುಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಆ ಪರಿಸಾಯರು ಶಾಸ್ತ್ರಿ. ತಟ್ಟನೆ ಜಕ್ಕಾಯನ ಏನೇ ಹೇಳ್ತಿದ್ದಾನೆ, ಏಸಪ್ಪ ಗುರುವೇ, ನಾನು ಒಂದು ವೇಳೆ ಯಾರಾದರಿಂದ ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ 4ರಷ್ಟು ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಹಲ್ಲೆಲೂಯಾ. 4ರಷ್ಟು ಏನು ಅರ್ಥ? 10 ರೂಪಾಯಿ ತಗೊಂಡ್ರೆ ಎಷ್ಟು ವಾಪಸ್ ಕೊಡ್ತಾನೆ? 50 ರೂಪಾಯಿ ವಾಪಸ್ ಕೊಡ್ತಾನೆ. ಆಗಿನ ಕಾಲದಾಗ ಅಷ್ಟಂದರೆ ಲೆಕ್ಕ ಹಾಕಿ. ನಾನು ಒಂದು ವೇಳೆ ಏನಾದರೂ ಅನ್ಯಾಯವಾಗಿ ತೆಗೆದುಕೊಂಡಿದ್ರೆ 4% ಹಿಂದಕ್ಕೆ ಕೊಡ್ತೇನೆ. ನನ್ನ ಅರ್ಧ ಭಾಗದಲ್ಲಿ, ನನ್ನ ಆಸ್ತಿ ಅರ್ಧ ಭಾಗದಲ್ಲಿ ಬಡವರಿಗೆ ಹಂಚಿಕೊಡ್ತೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮನೆಗೆ, ಆತನ ಮನಸ್ಸಿಗೆ ತಟ್ಟೋಯ್ತು ಜಕ್ಕಾಯನ ಒಂದು ನಂಬಿಕೆ. ಅದಕ್ಕೆ ಯೇಸಪ್ಪ ಹೇಳ್ತಾನೆ, ಈ ಮನೆಗೆ ರಕ್ಷಣೆ ಆಯಿತು, ಈ ಮನೆಗೆ ಶುಭವಾಯಿತು, ಈ ಮನೆಗೆ ಜಕ್ಕಾಯನ ಅವ್ರ ಕುಟುಂಬ ಎಲ್ಲ ರಕ್ಷಣೆ ಹೊಂದಿದ್ದಾರೆ. ಹಲ್ಲೆಲೂಯಾ. ಹೇಳಿರ್ತಕ್ಕಂಥವ್ರು ಯಾರು? ಜೀವ ಸ್ವರೂಪನಾಗಿರುವ ಯೇಸು ಕ್ರಿಸ್ತನು. ಆತನು ಆದಿಯು ಅಂತವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಿರುವ ಆತನು. ಅಗ್ನಿಸ್ತಂಭ, ಮೇಘಸ್ತಂಭ, ದಹಿಸುವ ಅಗ್ನಿಯಾಗಿರುವ ದೇವರು. ಆತನ ಮುಂದೆ ಅಗ್ನಿ ಪ್ರಜ್ವಲಿಸ್ತದೆ, ಆತನ ಸುತ್ತಲೂ ಬಿರುಗಾಳಿ ಬೀಸ್ತದೆ. ಹಲ್ಲೆಲೂಯಾ. ಕೋಟ್ಯಾನುಕೋಟಿ ಸೆರಾಫಿಯರು, ಕೋಟ್ಯಾನುಕೋಟಿ ದೇವದೂತರು ಪ್ರತಿನಿತ್ಯ ಆರಾಧನೆ ಮಾಡ್ತಿದ್ದಾರೆ. ಆತನು ಆರ್ಡಿನರಿ ಮನುಷ್ಯನಾಗಿ ಅಲ್ಲಿ ನಿಂತಿದ್ದಾನೆ. ಎರಿಕೋ ಮಠ ಮಧ್ಯಾಹ್ನದಲ್ಲಿ ಈ ಮನೆಗೆ ಶುಭವಾಯಿತು, ರಕ್ಷಣೆಯಾಯಿತು ಎಂಬುದಾಗಿ. ಹಲ್ಲೆಲೂಯಾ. ರಕ್ಷಣೆ ರಕ್ಷಣೆ ರಕ್ಷಣೆಯಾಯಿತು ಈ ಮನೆಗೆ ಇವತ್ತು. ರಕ್ಷಣೆ ರಕ್ಷಣೆ ರಕ್ಷಣೆಯಾಯಿತು ಈ ಮನೆಗೆ ಇವತ್ತು. ಇವನು ಸಹ ಅಬ್ರಹಾಮನ ವಂಶಸ್ಥನಲ್ಲವೇ? ಇವನು ಸಹ ಅಬ್ರಹಾಮನ ವಂಶಸ್ಥನಲ್ಲವೇ? ಇವನು ಸಹ ಅಬ್ರಹಾಮನ ವಂಶಸ್ಥನಲ್ಲವೇ? ಇವನು ಸಹ ಅಬ್ರಹಾಮನ ವಂಶಸ್ಥನಲ್ಲವೇ? ರಕ್ಷಣೆ ರಕ್ಷಣೆ ರಕ್ಷಣೆಯಾಯಿತು ಈ ಮನೆಗೆ ಇವತ್ತು. ಹಲ್ಲೆಲೂಯಾ. ಪ್ರೀತಿಯುಳ್ಳ ಜನಗಳೇ, ಎಷ್ಟು ಆಶೀರ್ವಾದ ಜಕ್ಕಾಯನಿಗೆ ಸಿಕ್ತು ನೋಡಿದ್ರ. ಒಂದು ಆಶೀರ್ವಾದ, ಜಕ್ಕಾಯನೇ ನೀನು ತಟ್ಟನೆ ಇಳಿದು ಬಾ, ಹೆಸರು ಗೊತ್ತಾಯ್ತು. ಹಲ್ಲೆಲೂಯಾ. ಎರಡನೇದು ಆಶೀರ್ವಾದ, ನಿನ್ನ ಮನೆಗೆ ನಾನು ಬರ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ವಸತಿ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತೆಲ್ಲ ರಾಜಕಾರಣಿಗಳು ಏನು ಮಾಡ್ತಾರೆ? ನಿಮ್ಮ ಮನೆಗೆ ಬಂದು ನಾವು ವಾಸ ಮಾಡ್ತೀವಿ. ಕುಮಾರಸ್ವಾಮಿ ಆಗಲಿ, ಸಿದ್ದರಾಮಯ್ಯ ಸಾರ್ ಆಗಲಿ ಮಾಡ್ತಾರಾ? ಇಲ್ಲ. ನಿಮ್ಮ ಮನೆಗೆ ನಾವು ವಸತಿ ಮಾಡ್ತೀವಿ, ಮಾಡಿದಾರಾ? ಇಲ್ಲ. ಅನೇಕ ಬಡವರ ಮನೆಗೆ ಹೋಗಿ ವಸತಿ ಮಾಡಿದಾರಲ್ಲ. ಎಂಥ ಮನ್ಸಪ್ಪ, ಬಡವ್ರ ಮನೆಗೆ ಬಡವನಾಗಿದ್ದಾನೆ, ಎಂಥ ಒಂದಿತ್ತು ಓಟ್ ಹಾಕೋಕ್ಕೆ ಇದೆಲ್ಲ ಕ್ಲಿನಿಕ್ ಮಾಡ್ತಾರೆ. ಅದು ನಮ್ಮ ದೇವರು ಆಗಲ್ಲ. ಹಲ್ಲೆಲೂಯಾ. ಆತನ ಹೃದಯವನ್ನು ನೋಡುವ ಆತನು ಜಕ್ಕಾಯನ ಮನಸ್ಸನ್ನು ನೋಡಿದ್ದಾನೆ. ಆತನ ಮನಸ್ಸು ದೇವರಿಗೆ ಚೆನ್ನಾಗಿ ಅರ್ಥ ಆಗಿ ಈ ಮನೆಗೆ ರಕ್ಷಣೆ ಆಯಿತು. ರಕ್ಷಣೆ ಅಂತ ಆ ವರ್ಡು ಭಾರಿ ಅತ್ಯದ್ಭುತವಾದಂತು. ಅನೇಕ ಸಭೆಗಳಿಗೆ ನೀವು ಹೋದರೆ ಕ್ರೈಸ್ತ ಆಗಿದ್ದು ಕೂಡ ನಿಮಗೆ ಪ್ರೈಸ್ ಲಾರ್ಡ್ ಅಂತೇಳಿ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಕೇಳ್ತಾರೆ. ಅನೇಕ ಸಭೆಗಳಲ್ಲಿ ಬೆಂಗಳೂರಲ್ಲಿ, ಬಳ್ಳಾರಿಯಲ್ಲಿ ಎಲ್ಲೇ ಹೋದರೂ ನೀವು ಕ್ರೈಸ್ತರಾಗಿದ್ದರೂ ಕೂಡ ನೀವು ರಕ್ಷಣೆ ಹೊಂದಿದ್ದೀರಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ನಂಬಿ ಕೂಡ ರಕ್ಷಣೆ ಹೊಂದಿದ್ದೀರಾ. ಇಲ್ಲ 2 ದೋಣಿ ಮೇಲೆ ನೀವು ಹೋಗ್ತಾ ಇದ್ದೀರಾ ಅಂತ ಅರ್ಥ. ಹಲ್ಲೆಲೂಯಾ. 2 ದೋಣಿ ಮೇಲೆ ನೀವು ಕಾಲಿಟ್ಟಿದ್ದೀರಾ ಅಂದರೆ ಲೌಕಿಕವಾಗಿ ಇದ್ದೀರಾ, ಯೇಸು ಕ್ರಿಸ್ತನೊಂದಿಗಿದ್ದೀರಾ. ಅದು ನಡೆಯೋದಿಲ್ಲ. ಯೇಸು ಕ್ರಿಸ್ತನು ಹೇಳುವಂಥ ಈ ಒಂದು ಅರ್ಥದಲ್ಲಿ ಜಕ್ಕಾಯನ ಕೊಟ್ಟಂಥ ಆಶೀರ್ವಾದವನ್ನು ಇಂದು ನಾವು ಪಡ್ಕೊಳ್ಳೋಣ. ದೇವರು ಅವಕಾಶ ಕೊಟ್ಟಿದ್ದಾನೆ.
ಜಕ್ಕಾಯನು ಆತನಲ್ಲಿರ್ತಕ್ಕಂಥ ಮನಸ್ಸನ್ನು ಅರ್ಥ ಮಾಡಿಕೊಂಡು, ನಾವು ಕೂಡ ಜಕ್ಕಾಯನಲ್ಲಿರ್ತಕ್ಕಂಥ ಮನಸ್ಸನ್ನು ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನು ಮಾಡುವಂಥ ಅದ್ಭುತ ಕಾರ್ಯಕ್ಕೋಸ್ಕರ ಪ್ರತಿ ವಾರ ಪ್ರತಿ ದಿವಸ ಪ್ರಾರ್ಥನೆ ತಪ್ಪಿಸಿದೆ. ಯೇಸು ಕ್ರಿಸ್ತನನ್ನು ಆರಾಧಿಸೋಣ. ಹಲ್ಲೆಲೂಯಾ. ಎಂತ ಆರಾಧನೆ ಮಾಡ್ಬೇಕು ಆತನಿಗೆ? ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಅಲ್ಲೆಲ್ಲ ಯೇಸು ಕ್ರಿಸ್ತ ದೇವರು ಇವತ್ತು ಯಾರ ಹೆಸರು ಕರೀಲಿ ಎಂಬುದಾಗಿ ಸ್ವಲ್ಪ ದಿವಸದಲ್ಲಿ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನೋಡ್ತಾ ಇದ್ದಾನೆ ಯಾರ ಹೆಸರು ಕರೀಲಿ, ಯಾರ ಒಂದು ಮನಸ್ಸು ಜಕ್ಕಾಯನ ರೀತಿಯಲ್ಲಿ ಇದೆ ಎಂಬುದಾಗಿ ಆತನು ನೋಡ್ತಿದ್ದಾನೆ. ನಂಬ್ತೀರಾ? ಹಲ್ಲೆಲೂಯಾ. ಆತನ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾಗಿರುವ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಹಲ್ಲೆಲೂಯಾ. ಆತನ ಏನಾಗಿದ್ದಾನೆ ಎಂಬುದಾಗಿ ಸತ್ಯವೇದದಲ್ಲಿ ಓದುವಾಗ ಆತನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಆತನ ಒಂದು ಡಿಸಿಗ್ನೇಷನ್, ಆತನ ಕೆಲಸ ಕಾರ್ಯಗಳು ಎಷ್ಟು ಹೇಳಿದರೂ ಸಾಲದು. ಹಲ್ಲೆಲೂಯಾ. ಬರೀ ಯೇಸು ಕ್ರಿಸ್ತನ ಎಂಬುದಾಗಿ ಆ ಹೆಸರಿನಲ್ಲಿ ಒಂದೇ ಅಲ್ಲ, ಆತನ ಹೆಸರುಗಳು ಬೇಜಾನ್ ಸತ್ಯವೇದದಲ್ಲಿದೆ. ಹಲ್ಲೆಲೂಯಾ. ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ರಾಫಾ, ಯೆಹೋವ ರೂವಾ, ಯೆಹೋವ ಶಮ್ಮ, ಯೆಹೋವ ಶಾಲೋಮ್. ಆದಿಯು ಅಂತ್ಯು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನು. ನಮ್ಮನ್ನು ಆತನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ ಆತನು. ಸತ್ತೊಳಗಿಂದ ಎದ್ದು ಬಂದ ಆತನು. ಮರಣದ ಕೊಂಡಿಯನ್ನು ಮುರಿದಾತನು. ಸೈತಾನನ ತಲೆಯನ್ನು ಜಜ್ಜಿದಾತನು. ಎಷ್ಟೆಲ್ಲ ಆತನ ಡಿಸಿಗ್ನೇಷನ್, ಆತನ ಎಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್. ಹಲ್ಲೆಲೂಯಾ. ಆತನನ್ನು ಹೇಗೆ ಮಹಿಮೆ ಪಡಿಸ್ಬೇಕಂದ್ರೆ ಕುಣಿಯುತ್ತಾ, ಕುಪ್ಪಳಿಸುತ್ತಾ ಆರಾಧಿಸಬೇಕು. 150ನೇ ಕೀರ್ತನೆ ನೀವು ಓದಿದಾಗ ಅದರಲ್ಲಿ ಹೇಳಲ್ಪಟ್ಟಿದೆ, ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಆರಾಧಿಸ್ರಿ, ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಆರಾಧಿಸ್ರಿ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು, ಯೇಸು ಕ್ರಿಸ್ತನನ್ನು ಆರಾಧಿಸಿ. ಹಲ್ಲೆಲೂಯಾ. ಈಗ ದೇವರು ನಿಮ್ಮನ್ನು ಆಶೀರ್ವದಿಸಲೆಂದು ನಾನು ಮುಗಿಸ್ತಾ ಇದ್ದೇನೆ.